ಪಾಪ ವಾಗ್ಯುದ್ಧಗಳು ಜೋರಾಗಿ ಕೇಳಿ ಬರ್ತಾ ಇದೆ. ಇಲ್ಲಿ ಸರ್ಕಾರ ಕೆಡವಿದವರನ್ನ ನಾವು ಕೆಡವಬೇಕು ಅಂತ ಸೋದರ ರಮೇಶ್ ವಿರುದ್ಧ ಸತೀಶ್ ಜಾರಕಿಹೊಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಲಖನ್ ಶಕ್ತಿ, ಪಕ್ಷದ ಶಕ್ತಿ, ನಮ್ಮ ಶಕ್ತಿ ಎಲ್ಲಾನು ಕೂಡ ಇದೆ, ನಾವೇ ಗೆಲ್ಲೋದು ಅನ್ನೋ ಮಾತನ್ನ ಸತೀಶ್ ಹೇಳಿದ್ದಾರೆ. ಈ ಮುಖಾಂತರವಾಗಿ ತಮ್ಮ ಸೋದರ ರಮೇಶ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಲಖನ್ ಶಕ್ತಿ, ಪಕ್ಷದ ಶಕ್ತಿ, ನಮ್ಮ ಶಕ್ತಿ ಎಲ್ಲವೂ ಕೂಡ ಒಟ್ಟಾಗಿದೆ. ಸರ್ಕಾರ ಕೆಡವಿದ್ರಲ್ಲ, ಅವರನ್ನ ಕೆಡವುವಂತ ಟೈಮ್ ಬಂದಿದೆ ಅಂತ ಮತದಾರರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಡಿಸೆಂಬರ್ 9ನೇ ತಾರೀಕಿನ ತನಕ ನಾವು ಕಾಯುವಂತ ಅವಶ್ಯಕತೆ ಇಲ್ಲ, ನಮ್ಮ ಪಟಾಕಿ ಡಿಸೆಂಬರ್ 5ರ ಸಂಜೆಯೇ ಸಿಡಿಯುತ್ತೆ ಅನ್ನೋ ಮಾತನ್ನ ಗೋಕಾಕ್ನಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇಡೀ ಸರ್ಕಾರ ಬೆಳೆಸುವಂತ ಶಕ್ತಿ ಬಹಳ ಪವರ್ಫುಲ್. ಎಲ್ಲ ಹೇಳ್ಬೋದು, ಭಾಷಣ ಹೇಳತ್ತಾರ. ಇಲ್ಲಿ ಬಿಜೆಪಿ ಇರೋದಲ್ಲ, ಸ್ಟ್ರೇಟ್ ಅವೇ ರಮೇಶ್ ಜಾರಕಿಹೊಳಿ ನಮ್ಮ ಹೋರಾಟ, ರಮೇಶ್ ಜಾರಕಿಹೊಳಿ ನಮ್ ಟಾರ್ಗೆಟ್, ಬೇರೆ ಯಾರು ಟಾರ್ಗೆಟ್ ಅಲ್ಲ. ಅದಕ್ಕಾಗಿ ಅವನು ಸೋಲಿಸೋದು ಒಂದೇ ಗುರಿ. ನಮ್ಮನ್ನ 20 ವರ್ಷ ಎಷ್ಟು ಅವಮಾನ ಮಾಡಿರೋದು ನಮ್ಗ ಗೊತ್ತಾದ. 4 ತಾರೀಕು ಅಜ್ಮೀರ್ಕ ಬಹುಶಃ ಅವ್ರು ಮುಂಜಾನೆ ಒಂದ್ ಹೇಳ್ತಾನ, ಸಂಜೆಗೆ ಒಂದ್ ಹೇಳ್ತಾನ. ಅವ್ರು 6 ತಾರೀಕು ಅಜ್ಮೀರ್ಕ್ ಹೊಂಟಾರ. ಅವ್ರು ಮುಸ್ಲಿಂ ಎಲ್ಲ 6 ತಾರೀಕು ಹೊಂಟಾರ, 4 ತಾರೀಕಲ್ಲ. ಅವ್ರು ವೋಟ್ ಹಾಕಿ ಹೋಗಾರ. ಅವ್ರು ಇಡೀ ಸರ್ಕಾರ ಬೆಳೆಸುವಂತ ಶಕ್ತಿ ಬಹಳ ಪವರ್ಫುಲ್. ಎಲ್ಲ ಹೇಳ್ಬೋದು, ಭಾಷಣ ಹೇಳತ್ತಾರ. ಇಲ್ಲಿ ಬಿಜೆಪಿ ಇರೋದಲ್ಲ, ಸ್ಟ್ರೇಟ್ ಅವೇ ರಮೇಶ್ ಜಾರಕಿಹೊಳಿ ನಮ್ಮ ಹೋರಾಟ, ರಮೇಶ್ ಜಾರಕಿಹೊಳಿ ನಮ್ ಟಾರ್ಗೆಟ್, ಬೇರೆ ಯಾರು ಟಾರ್ಗೆಟ್ ಅಲ್ಲ. ಅದಕ್ಕಾಗಿ ಅವನು ಸೋಲಿಸೋದು ಒಂದೇ ಗುರಿ. ನಮ್ಮನ್ನ 20 ವರ್ಷ ಎಷ್ಟು ಅವಮಾನ ಮಾಡಿರೋದು ನಮ್ಗ ಗೊತ್ತಾದ. 4 ತಾರೀಕು ಅಜ್ಮೀರ್ಕ ಬಹುಶಃ ಅವ್ರು ಮುಂಜಾನೆ ಒಂದ್ ಹೇಳ್ತಾನ, ಸಂಜೆಗೆ ಒಂದ್ ಹೇಳ್ತಾನ. ಅವ್ರು 6 ತಾರೀಕು ಅಜ್ಮೀರ್ಕ್ ಹೊಂಟಾರ. ಅವ್ರು ಮುಸ್ಲಿಂ ಎಲ್ಲ 6 ತಾರೀಕು ಹೊಂಟಾರ, 4 ತಾರೀಕಲ್ಲ. ಅವ್ರು ವೋಟ್ ಹಾಕಿ. ಇನ್ನು ನಮ್ಮ ಹೋರಾಟ ಬಿಜೆಪಿ ವಿರುದ್ಧ ಅಲ್ಲ, ನಮ್ಮ ಹೋರಾಟ ಏನಿದ್ರು ರಮೇಶ್ ವಿರುದ್ಧ ಅಂತ ಸತೀಶ್ ಹೇಳಿದ್ದಾರೆ. ರಮೇಶ್ ಲೂಟಿ ಮಾಡುವ ಗ್ಯಾಂಗ್ ಅನ್ನ ಇಟ್ಕೊಂಡಿದ್ದಾರೆ ಅಂತ ರಮೇಶ್ ಜಾರಕಿಹೊಳಿ ವಿರುದ್ಧ ಸತೀಶ್ ಜಾರಕಿಹೊಳಿ ಈ ಗಂಭೀರ ಆರೋಪವನ್ನ ಮಾಡೋ ಮುಖಾಂತರವಾಗಿ ಕಿಡಿಕಾರಿದ್ದಾರೆ. ನಮ್ಮ ಹೋರಾಟ ಬಿಜೆಪಿ ವಿರುದ್ಧ ಅಲ್ಲ, ನಮ್ಮ ಹೋರಾಟ ಏನಿದ್ರು ರಮೇಶ್ ವಿರುದ್ಧ. ಇನ್ನು ರಮೇಶ್ ಲೂಟಿ ಮಾಡುವಂತ ಗ್ಯಾಂಗ್ ಅನ್ನ ಇಟ್ಕೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಸತೀಶ್. ಇಡೀ ಸರ್ಕಾರ ಬೀಳಿಸುವಂತ ಶಕ್ತಿ ರಮೇಶ್ ಜಾರಕಿಹೊಳಿಗೆ ಇದೆ, ಆದ್ರೆ ಗ್ರಾಮಗಳಿಗೆ ಒಂದು ಬಸ್ ಬಿಡಿಸುವಂತ ಶಕ್ತಿ ಇಲ್ಲ ಅಂತ ಒಂದು ರೀತಿ ವ್ಯಂಗ್ಯವಾಗಿ ಅವರನ್ನ ಟೀಕಿಸಿದ್ದಾರೆ. ಶಾಸಕರಾದವರು ಎಲ್ಲಾ ಜನರಿಗೆ ಸಿಗುವಂತೆ ಇರಬೇಕು ಅನ್ನೋ ಮಾತನ್ನು ಕೂಡ ಸತೀಶ್ ಹೇಳಿದ್ದಾರೆ. ಸೊ ಅಲ್ಲಿಗೆ ಜನಸಾಮಾನ್ಯರಿಗೆ ಈ ಅನರ್ಹ ಶಾಸಕರು ಯಾರು ಕೂಡ ಸಿಕ್ಕಿರಲಿಲ್ಲ ಅಂತ ಒಂದು ಆರೋಪ ಇತ್ತಲ್ಲ, ಅದಕ್ಕೆ ಪುಷ್ಟಿ ಕೊಡುವಂತೆ ಇವರು ಮಾತಾಡಿದ್ದಾರೆ ಸತೀಶ್ ಅವರು. ಸೊ ಏನೆಲ್ಲ ಆರೋಪವನ್ನ ರಮೇಶ್ ಮೇಲೆ ಹಾಗಾದ್ರೆ ಸತೀಶ್ ಮಾಡಿದ್ದಾರೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ, ಅವ್ರ ಜೊತೆಗೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಮಾತನಾಡಿದ್ದಾರೆ, ನೋಡೋಣ. ಗೋಕಾಕ್ ಉಪಚುನಾವಣೆ ಕಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಬಿಜೆಪಿ ಅಭ್ಯರ್ಥಿಗೆ ಇಬ್ಬರು ಸಹೋದರರು ಬೆಂಬಲವಾಗಿ ನಿಂತರೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿಗೆ ಮತ್ತೊಬ್ಬ ಸಹೋದರ ಬೆಂಬಲವಾಗಿ ನಿಂತು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಕ್ಕೆ ಸ್ವತಃ ಸತೀಶ್ ಜಾರಕಿಹೊಳಿ ಜೊತೆಗಿದ್ದಾರೆ. ಸರ್, ಕ್ಷೇತ್ರದಲ್ಲಿ ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ? ಈಗಾಗಲೇ ನಾವು ಸುಮಾರು ತಿಂಗಳಿಂದ ಗೋಕಾಕ್ ಭಾಗದಲ್ಲಿ ಪ್ರಚಾರ ಮುಗಿಸಿದ್ದೀವಿ. ನಾವು ಒಂದು ಹಂತದ ಈಗಾಗಲೇ ಚುನಾವಣೆ ಮುಗಿಸಿದ್ವಿ, ಜನರ ಬಳಿ ಹೋಗಿದ್ದೀವಿ, ಸಮಸ್ಯೆಗಳನ್ನು ಕೇಳಿದ್ದೀವಿ. ಯಾವ ಕೆಲಸ ಆಗಿಲ್ಲ, ಪಂಚಾಯತಿಯಿಂದ ಯಾವ ರೀತಿ ಕೆಲಸ ಆಗ್ತದೆ, ಇವನ್ನೆಲ್ಲ ಜನರಿಗೆ ಮನವರಿಕೆ ಮಾಡುವಂಥ ಕೆಲಸ ಮಾಡಿದ್ವಿ. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಗೆ ಯಾಕೆ ಓಟ್ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಓದಲು? ಕಾಂಗ್ರೆಸ್ ಓಟ್ ನಮ್ಮದೇ ಅಂತ ಸಿದ್ಧಾಂತ ಇದೆ, ನಮ್ಮದೇ ಅಂತ ವೋಟ್ ಬ್ಯಾಂಕ್ ಇದೆ. ಸೊ ಆ ಬೇಸ್ ಮ್ಯಾಗ ಕೇಳ್ತಾ ಇದ್ದೀವಿ. ಜೊತೆಗೆ ಕಳೆದ 25 ವರ್ಷಗಳಿಂದ ರಮೇಶ್ ಅವರ ಅವರ ಆಡಳಿತ ವೈಖರಿದೆ, ಜನ ಬೇಸತ್ತಿದ್ದಾರೆ. ಸೊ ಅದ್ರ ವಿರುದ್ಧ ನಾವು ಬದಲಾವಣೆ ಬಯಸಿ ಲಕ್ಕಣ್ಣ ಅವರಿಗೆ ಓಟ್ ಹಾಕ್ಬೇಕಂತ ಕೇಳ್ತಾ ಇದ್ದೀವಿ. ಈಗ ವಾಲ್ಮೀಕಿ ಸ್ವಾಮೀಜಿಗಳು ಹೇಳಿದ್ರು ಜಾರಕಿಹೊಳಿ ಕುಟುಂಬದಲ್ಲಿ ಒಬ್ಬರನ್ನ ಸಿಎಂ ಆಗೋ ಅರ್ಹತೆಗಳಿದೆ ಅಂತ ಹೇಳಿ. ಖಂಡಿತ ಇದೆ, ಅದು ಬರಬೇಕಿನ್ನು ಕಾಲ ಕೂಡಿ ಬರಬೇಕು, ತಕ್ಷಣ ಎಲ್ಲ ಬಂದೇ ಬರ್ತೈತೆ. ಗೋಕಾಕ್ ಕ್ಷೇತ್ರದಲ್ಲಿ ಬಿಜೆಪಿಯವರು ಅಂದ್ರೆ 1 ಮತ 2 ಹುದ್ದೆ ಅಂದ್ರೆ ಶಾಸಕನೂ ಆಗ್ತಾರೆ ಮಂತ್ರಿನೂ ಆಗ್ತಾರೆ ಅಂತೇಳಿ ಪ್ರಚಾರ ಮಾಡ್ತಿದ್ದಾರೆ. ಇದು ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತಾ ಹೇಗೆ? ಅದು ವೈಯಕ್ತಿಕವಾಗಿ ರಮೇಶ್ ಅವರಿಗೆ ಲಾಭ ಆಗ್ಬೋದು, ಮಂತ್ರಿಯಾಗಿ DCM ಆಗಿ. ಅದು ನಮ್ಮ ಭಾಗದ ನಮ್ಮ ಜಿಲ್ಲೆಗಾಗಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗಾಗಿ ಏನೂ ಲಾಭ ಆಗೋಲ್ಲ. ಮತ್ತು ಈಗ ರಮೇಶ್ ಅವರು 2 ಸಾರಿ ಮಂತ್ರಿ ಇದ್ದಾರೆ, ಇದೇನು ಹೊಸದೇನು ಆಗ್ತಾ ಇಲ್ಲ. 2 ಸಾರಿ ಮಂತ್ರಿ ಆಗಿದ್ದಾರೆ, ಅವ್ರಿಗೆ ಕಾರ್ಯ ವೈಖರಿ ಶೂನ್ಯ ಇದೆ, ಅವ್ರ ಕೆಲಸ ಕೂಡ ಶೂನ್ಯ ಇದೆ, ಜನ ನೋಡಿದ್ದಾರೆ, ಇದೇನು ಹೊಸದೇನಲ್ಲ. ಸರ್, ಮತ್ತೊಂದು ಈಗ ನಿನ್ನೆಯಿಂದ ಏನು ಅಂತಂದ್ರೆ ಭೀಮ್ಸಿ ಜಾರಕಿಹೊಳಿ ಅವರು ಏಕಾಏಕಿ ಬಿಜೆಪಿಯನ್ನು ಬೆಂಬಲಿಸಿ ಚುನಾವಣಾ ಅಖಾಡಕ್ಕೆ ಬಂದಿರತಕ್ಕಂಥದ್ದು, ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಸಾರ್ವಜನಿಕರು ನಿರಂತರವಾಗಿರ್ಬೇಕು. ನಾವು ನಿರಂತರವಾಗಿದ್ದರೆ ನಮಗೆ ಕಷ್ಟ ಆಗ್ತೈತೆ. ಇನ್ನು ಯಾವಾಗ ಒಂದು ಸಾರಿ ನಾವು ಬರೋದು ಮತ್ತೆ 5 ವರ್ಷ ಹೋಗೋದು, 5 ವರ್ಷ ಬರೋದು ಅಂದರೆ ಜನ ಒಪ್ಪೋಲ್ಲ.
ಸೊ ಹೀಗಾಗಿ ಮುಖಂಡರ ಮೇಲೆ ಚುನಾವಣೆ ಆಗೋಲ್ಲ, ಮತದಾರ ಮೇಲೆ ಆಗ್ತದೆ. 2,40,000 ಮತದಾರಿದ್ದಾರೆ. ಅಂತಿಮವಾಗಿ ಅವ್ರ ತೀರ್ಮಾನ ಅಂತಿಮ. ಸೊ ಈಗ ನಿತ್ತವರು ಚುನಾವಣೆಗೆ ರಮೇಶ್ ಅವ್ರ ಜೊತೆ ನಮ್ದು ಹೋರಾಟ ಇದೆ. ಭೀಮ್ಸಿ, ಬಾಲಚಂದ್ರು ಮತ್ತಾರು ವಗೇರೆ ವಗೇರೆ ಎಲ್ಲ ನಮ್ಮ ಹೋರಾಟ ನೇರವಾಗಿ ರಮೇಶ್ ಜಾರಕಿಹೊಳಿ ಜೊತೆ ಮಾತ್ರ. ಅಂದ್ರೆ ಉಪಚುನಾವಣೆಯಲ್ಲಿ ನಾನು ನೇರವಾಗಿ ರಮೇಶ್ ಜಾರಕಿಹೊಳಿ ಜೊತೆ ಹೋರಾಟ ಮಾಡ್ತಾ ಇದ್ದೀನಿ. ನನ್ನ ಫಾರ್ಮುಲಾ ಜನಸೇವೆ, ಇದು ಭೀಮ್ಸಿ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ಏನು ನನ್ನ ಫಾರ್ಮುಲಾ ಏನಿರ್ತಕ್ಕಂಥದ್ದು ಜನಸೇವೆ ಮಾತ್ರ ಅಂತೇಳಿ ಏನು ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಗೋಕಾಕ್